ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಅದು ಬಂದ್ಬಿಟ್ಟು ವಿಶ್ವದ ಅತಿ ದೊಡ್ಡ ಚಾಮುಂಡೇಶ್ವರಿ ವಿಗ್ರಹವಿರುವಂತಹ ದೇವಸ್ಥಾನ. ಇದು ಬಂದ್ಬಿಟ್ಟು ಆಲ್ರೆಡಿ ಎಲ್ಲರಿಗೂ ಗೊತ್ತು, ಚಾಮುಂಡೇಶ್ವರಿ ದೇವಸ್ಥಾನ. ಇದು ಬೆಂಗಳೂರಿಂದ 60 ಕಿಲೋಮೀಟರ್ ಚನ್ನಪಟ್ಟಣಕ್ಕೆ ಹೋಗುವಂಥದ್ದು. ಚನ್ನಪಟ್ಟಣದಿಂದ 20 ಕಿಲೋಮೀಟರ್ ಇರೋವಂಥದ್ದು. ಅಲ್ಲಿ ಗೌಡಗೆರೆ ಅನ್ನೋ ಊರು. ಚನ್ನಪಟ್ಟಣದಿಂದ ಬಸ್ ಅವೈಲಬಲ್ ಇದೆ, ಬಸ್ಸಲ್ಲಿ ಹೋಗುವಂಥದ್ದು. ಟೈಮಿಂಗ್ಸ್ ಇರುತ್ತೆ ಬಸ್ಸಲ್ಲಿ, ಬಟ್ ಬಸ್ ಅಂತೂ ಇದ್ದಾವೆ ತುಂಬ. ನೀವು ಅಲ್ಲಿಂದ ಹೋಗುವಂಥದ್ದು. ಎಲ್ಲಿಂದನಾದರೂ ಸುತ್ತಮುತ್ತ ಹೋದ್ರೂ ನೀವು ಚನ್ನಪಟ್ಟಣ ಹೋಗಬೇಕು. ಚನ್ನಪಟ್ಟಣದಿಂದ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಂತಾನೆ ಹೇಳ್ತೀನಿ. ಇಲ್ಲಿ ಈ ಚಾಮುಂಡೇಶ್ವರಿ ಅಮ್ಮ ಮತ್ತೆ ಬಸಪ್ಪ ಇರೋಂಥ ದೇವಸ್ಥಾನ. ಬಸಪ್ಪನಿಂದ ಅಮ್ಮ ಚಾಮುಂಡೇಶ್ವರಿಯಿಂದ ತುಂಬಾ ಪವಾಡ ಆಗುವಂಥದ್ದು ಇಲ್ಲಿ. ಮತ್ತೆ ತೆಂಗಿನಕಾಯಿ ಕಟ್ಟುವಂಥದ್ದು. 7 ತೆಂಗಿನಕಾಯಿ 7 ವಾರದಷ್ಟರಲ್ಲಿ ಒಳಗಡೆನೆ ನಿಮಗೆ ಎರಡು ವಾರನೇ ಆಗಿರಬಹುದು, 3 ವಾರನೇ ಆಗಿರಬಹುದು, 4 ವಾರನೇ ಆಗಿರ್ಬೋದು. ಅಷ್ಟರಲ್ಲಿ ನಿಮ್ಮ ಕೆಲಸ ಎಲ್ಲ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಕಟ್ಟುವಂಥ ಕಾಯಿ ಆಮೇಲೆ ಅಲ್ಲಿ ಪ್ರಸಾದಕ್ಕೆ ಅವರು ಉಪಯೋಗಿಸುವಂಥದ್ದು. ನೀವು 7 ವಾರದ ಒಳಗಡೆ ನಿಮ್ಮ ಕೆಲಸ ಆದಮೇಲೆ ಅಲ್ಲಿಂದ ಪ್ರಸಾದಕ್ಕೆ ಉಪಯೋಗಿಸುವಂಥದ್ದು ಅವರು ತಗೊಂಡು ಅಂತಾನೆ ಹೇಳ್ಬೋದು. ಈ ಬಸಪ್ಪನ ಸುತ್ತ ಪ್ರದಕ್ಷಿಣೆ ಹಾಕಿ ಆಮೇಲೆ ನೀವು ಮೂಲ ವಿಗ್ರಹ ಚಾಮುಂಡೇಶ್ವರಿ ಅಮ್ಮ ದೇವಸ್ಥಾನ ಒಳಗಡೆ ಇರೋವಂಥದ್ದು ಅಲ್ಲಿ ಹೋಗಿ ನೀವು ಪೂಜೆ ಮಾಡಿಸಿ ಆಮೇಲೆ ತೆಂಗಿನಕಾಯಿ ಕಟ್ಟುವಂಥದ್ದು. ಅಮ್ಮ ಬಂದ್ಬಿಟ್ಟು ಸುಮಾರು 61 ಅಡಿ ಎತ್ತರ ಇರುವಂಥ ವಿಗ್ರಹ ಇದು. ಚಾಮುಂಡೇಶ್ವರಿ ವಿಗ್ರಹ ಆಚೆ ಇರುವಂಥದ್ದು ಇದು. ಮತ್ತೆ ಸಿಂಹ ಬಿಟ್ಬಿಟ್ಟು ಕೆಳಗಡೆ ಸಿಂಹ ಇದೆಯಲ್ಲ, ಆ ಸಿಂಹ ಬಿಟ್ಬಿಟ್ಟು ಸುಮಾರು 35,000 ತೂಕ ಇರುವಂಥದ್ದು ಅಮ್ಮನ ವಿಗ್ರಹ, KG ಇರುವಂಥದ್ದು ಅಂತಾನೆ ಹೇಳ್ಬೋದು. ಇಲ್ಲಿಗೆ ಹೋಗಿ ಎಂಥವ್ರಿಗೂ ಕೆಲಸ ಆಗಿಲ್ಲ ಅನ್ನೋಂಥದ್ದಿಲ್ಲ, ಎಲ್ಲ ಸಕ್ಸಸ್ ಆಗಿರೋವಂಥದ್ದೇ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ಬಂದ್ಬಿಟ್ಟು ನಿಮ್ಗೆ ಏನೇ ಕಷ್ಟ ಇರಲಿ, ಏನೇ ಇರಲಿ, ನೀವು ನಿಮ್ದ್ರಲ್ಲಿ ಏನಾದರೂ ಹರಿಸ್ಕೊಂಡ್ರೆ ನೀವು ರಾಶಿ ಅಮ್ಮನ ಮುಂದೆ ಉಪ್ಪು ಸುರಿದಿರ್ತಾರೆ. ಈ ಅಮ್ಮನ ವಿಗ್ರಹದ ಮುಂದೆ ನೀವು ಅಲ್ಲಿ ನೋಡಿದ ತಕ್ಷಣನೇ ಈ ವಿಗ್ರಹದ ಮುಂದೆ ರಾಶಿ ಉಪ್ಪು ಭಕ್ತಾದಿಗಳು ಕೇಳ್ಕೊಂಡಿರ್ತಾರೆ, ಹರಿಸ್ಕೊಂಡಿರ್ತಾರೆ. ಈ ಉಪ್ಪನ್ನು ಸುರಿದ ಮೇಲೆ ಅವ್ರ ಕಷ್ಟ ಉಪ್ಪು ಕರಗದಂತೆ, ಒಂದ್ ಸ್ವಲ್ಪ ಉಪ್ಪು ಕರಗದಂತೆ ಅವ್ರ ಕಷ್ಟ ಎಲ್ಲ ಕರಗೋಗುತ್ತೆ ಅಂತ ಅನ್ನೋದು ಇಲ್ಲಿ ಒಂದು ವಾಡಿಕೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಇದು ಕೇಳಿದ್ರೇನೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಫಸ್ಟ್ ಎಲ್ಲ ಇಲ್ಲಿ ಇವಾಗ ಎಷ್ಟು ಜನ ಆಗ್ತಾ ಇದ್ದಾರೆ ಅಂದ್ರೆ ಅಮ್ಮನ ದಯೆಯಿಂದ, ಬಸಪ್ಪನ ದಯೆಯಿಂದ ತುಂಬಾ ಒಳ್ಳೇದಾಗ್ತಿರೋದ್ರಿಂದ ಈ ಸುತ್ತಮುತ್ತಲೇ ಎಷ್ಟು ಜನ ಜಂಗುಳಿ ಆಗ್ಬಿಟ್ಟಿದ್ದಾರೆ ಅಂದ್ರೆ ನೋಡಕ್ಕೆ 2 ಕಣ್ಣು ಸಾಲಲ್ಲ ಅಂತಾನೆ ಹೇಳ್ಬೋದು. ಈ ಉಪ್ಪು ಇಲ್ಲಿ ಹರ್ಸ್ಕೊಂಡಿರೋರು, ಅವ್ರ ಕಷ್ಟ ಏನಿದೆ ಮನ್ಸಲ್ಲಿ ಕೋರ್ಕೊಂಡಿರೋರು ಹೋಗ್ಬಿಟ್ಟು ಅಮ್ಮನ ಮುಂದೆಗಡೆ ರಾಶಿ ಉಪ್ಪು ಸುರಿದಿರ್ತಾರೆ. ಆ ಉಪ್ಪು ಕರಗದಂಗೆ ಅವ್ರ ಕಷ್ಟಗಳೆಲ್ಲ ಕರಗಿ ಒಳ್ಳೇದಾಗುತ್ತೆ ಮುಂದೆ ಅಂತಾನೆ ಹೇಳ್ಬೋದು. ಒಂದು ತೆಂಗಿನಕಾಯಿ, 1 ವಾರಕ್ಕೆ 1 ತೆಂಗಿನಕಾಯಿ, 7 ವಾರನೂ ನೀವು ಹೋಗ್ಬೇಕು. ಬಸಪ್ಪನ ಮುಂದೆ ಪ್ರದಕ್ಷಿಣೆ ಹಾಕಿ ಆಮೇಲೆ ಮೂಲ ದೇವತೆಯಾದ ಚಾಮುಂಡೇಶ್ವರಿ ಹತ್ರ ಹೋಗಿ ಪೂಜೆ ಮಾಡಿಸಿ ನೀವು ಕಾಯಿ ಕಟ್ಬಿಟ್ಟು ಬರೋವಂಥದ್ದು. ಮನಸ್ಸಲ್ಲಿ ಎಂಥದೇ ಕಷ್ಟ ಇರಲಿ, ಪ್ರತಿಯೊಂದು ಕಷ್ಟಕ್ಕೂ ಇಲ್ಲಿ ಪರಿಹಾರ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಂತಾನೆ ನಾನು ಹೇಳ್ತೀನಿ. ನಿಜವಾಗ್ಲೂ ಇದೆಲ್ಲ ಕೇಳ್ತಾ ಇದ್ರೆ ನನಗೆ ತುಂಬಾ ಆಶ್ಚರ್ಯ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ. ಮತ್ತೆ ಇನ್ನೊಂದೇನು ಅಂತಂದ್ರೆ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಪೂಜೆ ಮಾಡಿ ಪ್ರಸಾದ ಮಾಡುವಂಥದ್ದು. ಆ ಪ್ರಸಾದನ ಫಸ್ಟ್ ಬಸಪ್ಪನ್ಗೆ ಇಡೋವಂಥದ್ದು. ಆ ಬಸಪ್ಪ ತಿಂದ ಆದ್ಮೇಲೆ ಅಲ್ಲಿ ಹೋಗಿರೋ ಭಕ್ತಾದಿಗಳೆಲ್ಲ ಸಾಲಾಗಿ ಮಲ್ಕೊಂತಾರೆ ಕೆಳಗಡೆ. ಆ ಮಲ್ಕೊಂಡಿರೋವಂಥವ್ರನ್ನ ಬಸಪ್ಪ ದಾಟ್ಕೊಂಡು ಹೋಗುವಂಥದ್ದು ಇಲ್ಲಿ ಒಂದು ಪದ್ಧತಿ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಆ ಬಸಪ್ಪ ಪ್ರಸಾದ ತಿಂದಾದ್ಮೇಲೆ ಅವ್ರೆಲ್ಲಾರನ್ನೂ ದಾಟ್ಕೊಂಡು ಹೋಗುವಾಗ ಅದು ನೋಡಕ್ಕೆ ಒಂದು ಆಶ್ಚರ್ಯ. ನಿಜವಾಗ್ಲೂ ಎಷ್ಟು ಸಂತೋಷ ಅಂದ್ರೆ ಹೇಳಕ್ ಆಗದೆ ಇರುವಂಥದ್ದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ. ಇಲ್ಲಿ ಹೋಗಿ ಬಂದಂಥ ಪ್ರತಿಯೊಬ್ಬರ ಬಾಯಲ್ಲಿ ಕೇಳಿ ನೀವು, ನಮ್ಗೆ ಇಂಥ ಕೆಲಸ ಆಗಿಲ್ಲ, ಇಂಥ ಕೆಲಸ ನಮ್ಗಾಗಿಲ್ಲ, ಇಲ್ಲಿ ಹೋದ್ಮೇಲೆ ನಮ್ಮ ಕೆಲಸ ಫೇಲ್ಯೂರೇ ಆಗಿರೋದು ಅಂತ ಯಾರೂ ಅನ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲರ ಕೆಲಸನೂ, ಪ್ರತಿಯೊಬ್ಬರ ಕೆಲಸನೂ ಇಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಇನ್ನೂ ಎಂಥವ್ರ ಕಷ್ಟ ಇದೆ, ಎಲ್ಲೆಲ್ಲಿ ಹೋಗಿ ಸುತ್ಕೊಂಡು ಬಂದಿದ್ದೀರಾ, ಎಂಥವ್ರ ಕಷ್ಟ ಇದೆ, ಇಲ್ಲಿಗೆ ಒಂದ್ಸಲಿ ಹೋಗಿ ಬನ್ನಿ ಅಂತ ನಾನು ಹೇಳ್ತೀನಿ. ಈಸಿಯಾಗಿ ಹೋಗಿ ಬರ್ಬೋದು ನೀವು, ಎಲ್ಲಿ ಕಷ್ಟಪಡುವಂಥದ್ದು ಅವಶ್ಯಕತೆ ಇಲ್ಲ ಇಲ್ಲಿ ಹೋಗಿ ಬರೋದು. ಮತ್ತೆ ಇಲ್ಲಿ ಬಸಪ್ಪನ ಕೆಳಗಡೆ ಕುತ್ಕೊಂಡ್ರೆ ಅದು ಬಸಪ್ಪನ ಮೇಲೆ ನೀರು ಹಾಕುವಂಥದ್ದಿದೆ. ಅದು ಬಂದ್ಬಿಟ್ಟು ನಿಮ್ಮ ತಲೆ ಮೇಲೆ ಬೀಳುವಂಥದ್ದು ನೀರು. ಅದಂತೂ ತುಂಬಾನೇ ವಿಸ್ಮಯ ಅಂತಾನೆ ಹೇಳ್ಬೋದು. ಆ ನೀರು ಹಾಕಿಸ್ಕೊಂಡ್ರೆ ನಿಮ್ಮ ಮೈಯಲ್ಲಿರೋ ಎಂಥ ಕಾಯಿಲೆ, ಏನಾದ್ರೂ ಕಾಯಿಲೆಗಳಿರ್ಲಿ, ಮನೋರೋಗಗಳಿರ್ಲಿ, ಏನಾದ್ರೂ ಇರ್ಲಿ, ಕಷ್ಟಗಳಿರ್ಲಿ, ಒಂದು ಪಾಪ ಅನ್ನೋದು ಮಾಡಿರ್ಲಿ, ಮತ್ತೆ ಎಷ್ಟು ವರ್ಷದ ಪಾಪ, ಎಷ್ಟು ಜನ್ಮದ ಪಾಪಗಳಿರ್ಲಿ, ಮತ್ತೆ ನಿಮ್ದು ಏನೇನ್ ಮೈಯಲ್ಲಿ ಕಾಯಿಲೆ ಕಷಾಯಗಳಿರ್ಲಿ ಎಲ್ಲ ಪರಿಹಾರ ಆಗೋ
ಹೇಳುವಂಥದ್ದು. ಅವೆಲ್ಲ ಕಳೆದು ನಿಮಗೆ ಮುಂದೆ ಒಂದು ಒಳ್ಳೇದು ಆಗುತ್ತೆ ಅನ್ನೋದೇ ಇಲ್ಲಿ ಇನ್ನೊಂದು ವಾಡಿಕೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇನ್ನೂ ಒಂದು ಅಲ್ಲಿ ಒಳಗಡೆ ಹೇಳೋ ಶಾಸ್ತ್ರಗಳು ಇರುವಂಥದ್ದು, ಪ್ರತಿಯೊಂದು ಇರುವಂಥದ್ದು ಇನ್ನ ಬೇಜಾನು. ಇಲ್ಲಿ ಎಂತಂತ ವಿಸ್ಮಯ ಇದೆ. ಅಮ್ಮ ಇಲ್ಲಿ ಹೆಂಗ್ ಬಂದ್ ನಿಲ್ಸಿದ್ರು, ಇಲ್ಲಿ ಯಾವ ತರ ಪವಾಡ ನಡೆಯುತ್ತೆ, ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡಿ ಅಲ್ಲಿರೋ ಅಂತ ಗುರುಗಳಾಗಿರೋ ಅಂತ ಅವ್ರ ಹತ್ರ ನಾನು ಮಾತಾಡಿಸಿ ಪ್ರತಿಯೊಂದಕ್ಕೂ ನಾನು ಅಲ್ಲಿ ಡೀಟೇಲ್ಸ್ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತಾನೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನಿಜವಾಗ್ಲೂ ಯಾರ್ಯಾರು ತುಂಬಾ ಕಷ್ಟದಲ್ಲಿದ್ದೀರಾ, ಯಾರ್ಯಾರು ನಮ್ಗೆ ಇಂಥ ಕಷ್ಟ ಪರಿಹಾರ ಆಗ್ತಾ ಇಲ್ಲ, ನಾವೆಲ್ಲ ಸುತ್ತಿ ಬೇಜಾನು ನಾವು ಕಣ್ಣೀರಲ್ಲೇ ಕೈ ತೊಳಿತಿದ್ದೀವಿ, ನಾವು ತುಂಬಾನೇ ಕಷ್ಟ ಇದೆ ಅನ್ನೋರು ದಯವಿಟ್ಟು ನೀವು ಹೋಗಿ ಇಲ್ಲಿ ನೋಡಿ, ಇದೇ ಬಸಪ್ಪ. ಈ ಬಸಪ್ಪನ ಹತ್ರ ನೀವು ನಿಮ್ದೇನೇ ಕಷ್ಟ ಇದ್ರು ನಮ್ಗೆ ಈ ತರ ಕಷ್ಟ ಇದೆ ಅಂತ ಬಸಪ್ಪನ ಮುಂದೆ ಕುತ್ಕೊಂಡು ನೀವು ಆ ಬಸಪ್ಪನ ಹತ್ರ ಪ್ರಶ್ನೆ ಕೇಳಿ. ನೀವು ಕೇಳಿದ್ರೆ ಬಸಪ್ಪ ಬಲಗಾಲನ್ನು ನಿಮ್ ಕೈ ಮೇಲೆ ಕೊಟ್ರೆ ನೀವು ಕೈ ಒಡ್ಬೇಕು, ಬಲಗಾಲನ್ನು ನಿಮ್ ಕೈ ಮೇಲೆ ಇಟ್ರೆ ಅದು ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಅನ್ಕೊಂಡಿರೋದು ಆಗುತ್ತೆ, ನೀವು ಅನ್ಕೊಂಡಿರೋದು ಶೀಘ್ರದಲ್ಲೇ ಆಗುತ್ತೆ ಅಂತ ಅರ್ಥ. ಎಡಗಾಲನ್ನು ಕೊಟ್ರೆ ಅದಾಗಲ್ಲ ಅಂತ ಅರ್ಥ. ಅದು ಒಂದು ಪ್ರಶ್ನೆ ಇಲ್ಲಿ ನಡೆಯುವಂಥದ್ದು. ಮತ್ತೆ ಇಲ್ಲಿ ಗುರುಗಳಾದಂತಹವರು ಅಲ್ಲಿ ಪ್ರಶ್ನೆ ಒಳಗಡೆ ಹೇಳುವಂಥದ್ದು ಅದು ಒಂದು ಇದೆ. ಅದನ್ನು ಒಂದು ತಿಳ್ಕೊಂಡು ನೀವು ಅದನ್ನು ಕೇಳಿ ಅಂತಾನೆ ನಾನು ಹೇಳ್ತೀನಿ. ಯಾರ್ಯಾರಿಗೆ ತುಂಬಾ ಕಷ್ಟ ಇದೆ ಅವ್ರು ಹೋಗಿ ಖಂಡಿತ ಈ ದೇವಸ್ಥಾನಕ್ಕೆ ಒಳ್ಳೇದ್ ಮಾಡ್ಕೊಂಡು ಬನ್ನಿ ಅಂತಾನೆ ಹೇಳ್ತೀನಿ. ನಿಮ್ಗೆ ಖುಷಿ ಆಗುತ್ತೆ, ನಿಮ್ಗೆ ವಿಸ್ಮಯ ಆಗುತ್ತೆ ಅಂತಾನೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನಿಜವಾಗ್ಲೂ ಇದು ಬಂದ್ಬಿಟ್ಟು ನೀವು ಆಲ್ರೆಡಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಚನ್ನಪಟ್ಟಣಕ್ಕೆ ಹೋಗುವಂಥದ್ದು ಚಾಮುಂಡೇಶ್ವರಿ ದೇವಸ್ಥಾನ, ಗೌಡ್ಗೆರೆ ಊರ ಹೆಸರು ಬಂದ್ಬಿಟ್ಟು ಗೌಡ್ಗೆರೆ. ಗೌಡ್ಗೆರೆಯಿಂದ ಮುಂದೆ ಇನ್ನೊಂಚೂರು ಗೌಡ್ಗೆರೆ ದೇವಸ್ಥಾನ ಸ್ಟಾಪ್ ಅಂದ್ರೆ ಅಲ್ಲಿ ದೇವಸ್ಥಾನ ಸ್ಟಾಪ್ ಕೊಡ್ತಾರೆ. ಮತ್ತೆ ಅಲ್ಲಿಂದನೇ KSRTC ಬಸ್ಸು ಸಿಗುವಂಥದ್ದು. ಆ ಕಡೆಯಿಂದ ನೀವು ಚನ್ನಪಟ್ಟಣಕ್ಕೆ ಬಂದು ನೀವು ಆರಾಮಾಗಿ ಬರ್ಬೋದು. ಅಲ್ಲಿಂದ ಕಾಲ್ನಡಿಗೆಯಲ್ಲೇ ನೀವು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನೀವು ಮುಂದಕ್ಕೆ ನಡ್ಕೊಂಡು ಹೋದ್ರೆ ಆರಾಮಾಗಿ ದೇವಸ್ಥಾನ ಸಿಕ್ಬಿಡುತ್ತೆ. ಇಲ್ಲ ಅಂತಂದ್ರೆ ಇಲ್ಲ ನಡೆಯಕ್ಕಾಗಲ್ಲ ಅನ್ನೋರು ಆಟೋ ಅವೈಲಬಲ್ ಇದೆ, ನೀವು ಆಟೋದಲ್ಲಿ ಹೋಗ್ಬೋದು. 20 ರೂಪೀಸ್ ತಗೋತಾರೆ ಅಲ್ಲಿಂದ ಅಲ್ಲಿಗೆ, ನೀವು ಆರಾಮಾಗಿ ಹೋಗುವಂಥದ್ದು. ವೀಕ್ಷಕರೇ ನೀವು ಇಲ್ಲೇ ನೋಡಿ ಫ್ರೆಂಡ್ಸ್, ಬಸಪ್ಪ ಇದ್ದಾರೆ, ನೀವು ಇಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ. ಅಮ್ಮನ್ನು ನಾನು ತೋರಿಸಿದ್ದೀನಿ, ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ಗೆ ಏನೇ ಕಷ್ಟ ಇದ್ರು ಆದಷ್ಟು ಬೇಗ ಪರಿಹಾರ ಆಗ್ಲಿ. ಅಮ್ಮನ್ಗೊಂದು ಕಾಣಿಕೆ ಅಂತ ಎತ್ತಿಟ್ಬಿಟ್ಟು ನೀವು ಆರಾಮಾಗಿ ಹೋಗಕ್ ಆಗದೆ ಇದ್ದವರು, ಶೀಘ್ರದಲ್ಲೇ ಹೋಗಕ್ ಆಗ್ತಾ ಇಲ್ಲ ಅನ್ನೋರು ಅಮ್ಮನ ಬೇಡ್ಕೊಂಡು ಒಂದು ಕಾಣಿಕೆ ಇಟ್ಟು ಆಮೇಲೆ ನೀವು ಹೋಗಿ, ನಿಮ್ಗೆ ಖಂಡಿತ ಒಳ್ಳೇದಾಗ್ಲಿ ಅಂತಾನೆ ನಾನು ಹೇಳ್ತೀನಿ. ಮತ್ತೆ ಇನ್ಯಾವುದನ್ನು ನೋಡಿ, ಇಲ್ಲಿ ವಿಗ್ರಹ ಎಷ್ಟು 61 ಅಡಿ ಇರೋವಂಥದ್ದು ಅಮ್ಮನ ವಿಗ್ರಹ ಅಂತಾನೆ ನಾವು ಹೇಳ್ಬೋದು. ಚಾಮುಂಡೇಶ್ವರ ಅಮ್ಮ ನೋಡಕ್ಕೆ 2 ಕಣ್ಣು ಸಾಲಲ್ಲ ಅಂತಾನೆ ಹೇಳ್ಬೋದು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆ ಬೇರೆ ಪ್ರಮೋಷನ್ ವಿಡಿಯೋ ಮಾಡಬೇಕು ಅಂತ ಅನ್ನೋರು, ಅಂಗಡಿ ಪ್ರಮೋಷನ್ ವಿಡಿಯೋನೇ ಆಗಲಿ, ಪ್ರತಿಯೊಂದು ಜ್ಯುವೆಲ್ಲರಿ ಶಾಪ್ ಪ್ರಮೋಷನ್ ವಿಡಿಯೋ ಆಗಲಿ, ದೇವಸ್ಥಾನದ ಪ್ರಮೋಷನ್ ವಿಡಿಯೋ ಆಗಲಿ, ಯಾವುದಾದ್ರೂ ಆಗಲಿ, ಒಂದು ನಾವು ಮುಂದೆ ಬರಬೇಕು, ನಮ್ಮ ಅಂಗಡಿನೂ ಆಗಲಿ, ಒಂದು ದೇವಸ್ಥಾನ ಆಗಲಿ, ನಮ್ದು ಒಂದು ಯೂಟ್ಯೂಬಲ್ಲಿ ನಾವು ತೋರಿಸ್ಬೇಕು, ನಮಗೆ ಪ್ರಮೋಷನ್ ವಿಡಿಯೋ ಬೇಕು ಅನ್ನೋರು ದಯವಿಟ್ಟು ನನ್ನ ನಂಬರು ಕೊಟ್ಟಿರ್ತೀನಿ ಕೆಳಗಡೆ, ನೀವು ಅದನ್ನ ಚೆಕ್ ಮಾಡಿ ನನಗೆ ಕಾಲ್ ಮಾಡುವಂಥದ್ದು. ಪ್ರಮೋಷನ್ ವಿಡಿಯೋ ಇದ್ರೆ ಕಮೆಂಟ್ ಮಾಡಿ, ನನ್ನ ಚಾನಲಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ದಯವಿಟ್ಟು ಇಂಥ ದೇವಸ್ಥಾನ ವಿಡಿಯೋ ಮಾಡಿ ಅಂತ ಹೇಳಿ. ದೇವಸ್ಥಾನದವರು ಪ್ರಮೋಷನ್ ವಿಡಿಯೋ ಇದ್ರೆ ಕಾಲ್ ಮಾಡಿ. ಜ್ಯುವೆಲರಿ ಶಾಪ್ ಆಗಲಿ, ಪ್ರತಿಯೊಂದು ಶಾಪು ವಿಡಿಯೋ ಪ್ರಮೋಷನ್ ವಿಡಿಯೋ ಆಗಲಿ ನಮಗೆ ಇದು ಕಮೆಂಟಲ್ಲಿ ತಿಳಿಸ್ಕೊಡಿ, ಕಮೆಂಟ್ ಮಾಡಿ, ನಾನು ಬಂದು ಪ್ರಮೋಷನ್ ಮಾಡ್ಕೊಡ್ತೀನಿ ಅಂತಾನೆ ಹೇಳ್ತೀನಿ. ಪ್ರಮೋಷನ್ ಹೆಚ್ಚೆಚ್ಚು ವಿಡಿಯೋ ಇರೋರು ದಯವಿಟ್ಟು ಒಂದು ಬ್ಯೂಟಿಷಿಯನ್ದಾಗಲಿ, ಒಂದು ಅಂಗಡಿದಾಗಲಿ, ಒಂದು ಪಾರ್ಲರ್ ಆಗಲಿ, ಪ್ರತಿಯೊಂದು ಪ್ರಮೋಷನ್ ವಿಡಿಯೋ ಆಗಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತಾನೆ ಹೇಳ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಈ ಥರ ದೇವಸ್ಥಾನ ಇದೆ, ಇಲ್ಲಿ ವಿಡಿಯೋ ಮಾಡಿ ಅಂತಾನು ಹೇಳಿ. ಆಮೇಲೆ ದೇವಸ್ಥಾನ ವಿಡಿಯೋಗಳಿದ್ರೆ ದೇವಸ್ಥಾನದವರೇ ಆಗಲಿ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ಫೋನ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಪ್ರಮೋಷನ್ ವಿಡಿಯೋ ಇದ್ರೆ ಖಂಡಿತ ನಾನು ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ತೀನಿ. ನಾವು ಬರ್ತೀವಿ. ನಮ್ಮ ಚಾನಲ್ಲು ತುಂಬಾ ಇವಾಗ ಬೆಳವಣಿಗೆ ಆಗಿದೆ. ದಯವಿಟ್ಟು ಪ್ರಮೋಷನ್ ವಿಡಿಯೋಗಳಿಗೆ ನನ್ನ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನೀವು ಒಂದ್ಸಲಿ ಹೋಗಿ ಬನ್ನಿ. ದಯವಿಟ್ಟು ಅಮ್ಮ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನೀವು ಏನೇ ಕಷ್ಟ ಇರಲಿ ಅದೆಲ್ಲ ಪರಿಹಾರ ಮಾಡಿ ಅಮ್ಮ ನಿಮಗೆ ಕಾಪಾಡಲಿ ಅಂತಾನೆ ನಾನು ಹೇಳ್ತೀನಿ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಹೆಚ್ಚೆಚ್ಚು ವಿಡಿಯೋ ಬೇಕು, ಇಲ್ಲಿ ಇನ್ನೂ ತಿಳ್ಕೊಳ್ಳೋ ಅಂಥ ವಿಷಯ ತುಂಬಾ ಇದೆ, ಅದೆಲ್ಲ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಅಡ್ರೆಸ್ ಗೊತ್ತಿಲ್ಲ ಅಂದ್ರೂ ಕರೆಕ್ಟಾಗಿ ನೀವು ಕಮೆಂಟ್ ಮಾಡಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕಮೆಂಟ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ನಂಬರು ನಾನು ನಿಮ್ಗೆ ಹಾಕ್ತೀನಿ
ಅಂತಲೇ ನಾನು ಹೇಳ್ತೀನಿ. ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಇನ್ನು ಮುಂದೆ ಬರ್ತಾ ಹೋಗುತ್ತೆ ನನ್ನ ಚಾನಲಲ್ಲಿ. ಹೆಚ್ಚೆಚ್ಚು ದೇವಸ್ಥಾನದ ವಿಡಿಯೋನೇ ಬರ್ತಾ ಇರುತ್ತೆ, ಒಳ್ಳೊಳ್ಳೆ ದೇವಸ್ಥಾನದ ವಿಡಿಯೋನೂ ಬರುತ್ತೆ, ಬೇರೆ ಕಡೆ ಪ್ರವೇಶ ತಾಣದ ವಿಡಿಯೋಗಳು ಬರುತ್ತೆ, ಆಮೇಲೆ ಟೂರಿಸ್ಟ್ದು ವಿಡಿಯೋಗಳು ಬರುತ್ತೆ. ಇನ್ನು ಮುಂದೆ ಹೆಚ್ಚೆಚ್ಚು ವಿಡಿಯೋ ಬರುತ್ತೆ ಅಂತ ನಾನು ಹೇಳ್ತೀನಿ. ಒಳ್ಳೆ ವಿಡಿಯೋದೊಂದಿಗೆ ನೆಕ್ಸ್ಟ್